ಪ್ರಿಯ ಆಸರೆ ಟಿವಿ ವೀಕ್ಷಕರೇ, ತಮ್ಮೆಲ್ಲರಿಗೂ ಜ್ಞಾನವಂತ ಮಹಿಳೆ ಎಂಬ ಕಾರ್ಯಕ್ರಮಕ್ಕೆ ನಾನು ಸ್ವಾಗತವನ್ನು ಬಯಸುತ್ತೇನೆ. ಕಳೆದ ಸಂಚಿಕೆಯಿಂದ ಅನೇಕ ವಿಷಯಗಳನ್ನು ಧ್ಯಾನಿಸುವಂತೆಯೂ ಅನೇಕ ವಿಷಯಗಳನ್ನು ತಿಳಿದುಕೊಳ್ಳುವಂತೆಯೂ ಅನೇಕ ವಿಷಯವನ್ನು ಕಲಿತುಕೊಳ್ಳುವಂತೆ ಕರ್ತನ ನಮ್ಮೆಲ್ಲರಿಗೆ ಒಂದು ಅವಕಾಶವನ್ನು ಮಾಡಿಕೊಟ್ಟದಕ್ಕಾಗಿ ನಾ ದೇವರಿಗೆ ಕೋಟಿ ಸ್ತೋತ್ರವನ್ನು ಸಲ್ಲಿಸುತ್ತೇನೆ. ಇವತ್ತು ಸಹ ನಮ್ಮ ಮಧ್ಯದಲ್ಲಿ ಮುಖ್ಯ ಅತಿಥಿಯಾಗಿ ಪಾಸ್ಟರ್ ಸಾರಾ ಪ್ರಸನ್ನ ಹಳೆಯಂಗಡಿ ಅಂದರೆ ಎಬ್ರೋನ್ ಅಸೆಂಬಲ್ ಪೆಂಟಕೋಸ್ಟಲ್ ಚರ್ಚ್ ಹಳೆಯಂಗಡಿಯಲ್ಲಿ ಸೇವೆ ಮಾಡ್ತಾ ಇದ್ದಾರೆ. ಅವರು ನಿಜವಾಗಿಯೂ ಒಳ್ಳೆಯ ಸೇವೆ ಅಲ್ಲಿ ಹಳೆಯಂಗಡಿಯಲ್ಲಿ ಮಾಡ್ತಾ ಇದ್ದಾರೆ. ಮಾತ್ರವಲ್ಲ, ನಮಗೆ ಬಹಳ ವರ್ಷದ ಪರಿಚಯವೂ ಸಹ ಆಗಿದೆ. ಬನ್ನಿ, ಇವತ್ತು ಅವರು ನಮ್ಮ ಜೊತೆಯಲ್ಲಿ ಇರುವಂಥದ್ದು ನಮ್ಮೆಲ್ಲರಿಗೂ ಒಂದು ರೀತಿಯಾದಂಥ ಸಂತೋಷ ಮಾತ್ರವಲ್ಲ, ನಮಗೆ ಬಹಳ ಒಂದು ಉತ್ತೇಜನವೂ ಆಗಿದೆ. ಇವತ್ತು ಸಹ ಅನೇಕ ನಿಧಿಗಳನ್ನು ಕುಟುಂಬವನ್ನು ಯಾವ ರೀತಿಯಲ್ಲಿ ನಡೆಸಿಕೊಂಡು ಹೋಗುವಂಥದ್ದು, ಯಾವ ರೀತಿಯಲ್ಲಿ ಕುಟುಂಬದಲ್ಲಿ ನಾವು ಸ್ತ್ರೀಯರು ಇರಬೇಕು, ಸ್ತ್ರೀಯರ ಪಾತ್ರ ಹೇಗೆ ಇರಬೇಕು ಅಂತೇಳಿ ಅವರು ನಮ್ಮ ಜೊತೆಯಲ್ಲಿ ಹಂಚಿಕೊಳ್ಳುವುದಕ್ಕಾಗಿ ಬಂದಿರುತ್ತಾರೆ. ಬನ್ನಿ, ನಾವು ಈ ಸಮಯದಲ್ಲಿ ಅವರ ಜೊತೆಯಲ್ಲೇ ಕೇಳುವ. ಸಿಸ್ಟರ್, ನಿಮಗೆ ಈ ಒಂದು ಆಸರೆ ಟಿವಿ ಕಾರ್ಯಕ್ರಮಕ್ಕೆ ನಾವು ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಕಳೆದ ಸಂಚಿಕೆಯಲ್ಲಿ ನಾವು ಅನ್ನಳ ಕುರಿತು ನಾವು ಧ್ಯಾನಿಸ್ಕೊಂಡು ಬಂದವು ಸಿಸ್ಟರ್. ನೀವು ಹೇಳಿದ್ರಿ ಪ್ರಯಾಣದಲ್ಲಿ ಸಹ ಅವಳಿಗೆ ಒಂದು ರೀತಿ ಹೋರಾಟ ಇತ್ತು ಅಂತೇಳಿ. ಅದು ಆದಮೇಲೆ ಕೆಲವೊಂದು ವಿಷಯ ನಾವು ಕಲಿತುಕೊಂಡು ಏನಂತ ಹೇಳಿದರೆ, ಅವಳು ದೇವರನ್ನು ಮಾತ್ರ ನೋಡಿ ಅವಳು ಹೋಗ್ತಾ ಇದ್ಲು. ಅವಳ ಜೀವಿತದಲ್ಲಿ ಅವರ ಕುಟುಂಬದಲ್ಲಿ ಅನೇಕ ಹೋರಾಟ ಇದ್ದರೂ ಸಹ ಅವಳು ಸಮಸ್ಯೆಯನ್ನು ನೋಡಲಿಲ್ಲ. ಅವಳ ಕುಟುಂಬದಲ್ಲಿ ಇದ್ದಂಥ ಆ ಒಂದು ಪರಿಸ್ಥಿತಿಯನ್ನು ನೋಡಲಿಲ್ಲ. ಅವಳಿಗೆ ಒಂದೇ, ನಾನು ನನ್ನ ಕರ್ತನನ್ನು ಆರಾಧಿಸ್ತೇನೆ, ನನ್ನ ಕರ್ತನು ಮಾತ್ರ ನನ್ನ ಜೀವಿತದಲ್ಲಿ ಬೇಕು ಅಂಥೇಳಿ. ನಾನು ನಿಮಗೋಸ್ಕರವಾಗಿ ಒಂದು ವಾಕ್ಯವನ್ನು ಓದಲು ಇಷ್ಟಪಡ್ತೇನೆ. 65ನೇ ಕೀರ್ತನೆಯ 2ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ, ಪ್ರಾರ್ಥನೆಯನ್ನು ಕೇಳುವವನೇ, ನರರೆಲ್ಲರೂ ನಿನ್ನ ಬಳಿಗೆ ಬರುವರು. ಹೌದು ಪ್ರಿಯರೇ, ನಮ್ಮ ಪ್ರಾರ್ಥನೆಯನ್ನು ಕೇಳುವಂಥ ಒಂದು ದೇವರಿದ್ದಾನೆ, ನಮ್ಮ ಕಣ್ಣೀರನ್ನು ಒರೆಸುವಂಥ ಒಂದು ದೇವರಿದ್ದಾನೆ, ನಮ್ಮ ಕೂಗನ್ನು ಕೇಳುವಂಥ ದೇವರಿದ್ದಾನೆ. ಆ ದೇವರ ಬಳಿಯಲ್ಲಿ ನಾವು ಬರುವುದಾದರೆ, ಆ ಸೃಷ್ಟಿಕರ್ತನಾದಂಥ ಯೇಸು ಕ್ರಿಸ್ತನ ಬಳಿಗೆ ನಾವು ಬರುವುದಾದರೆ, ನನ್ನ ದೇವರು ಖಂಡಿತವಾಗಿಯೂ ನಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಮಾಡಿ ಬಿಡುಗಡೆ ಕೊಟ್ಟು, ಬಿಡುಗಡೆಗೋಸ್ಕರವಾಗಿ ಅಲ್ಲ, ಆತನಿದ್ದಾನೆ, ಆತನನ್ನು ನಾವು ಹುಡುಕುವುದಾದರೆ ಆತನು ಖಂಡಿತ ನಮ್ಮ ಜೀವಿತದಲ್ಲಿ ಕಾರ್ಯವನ್ನು ಮಾಡ್ತಾನೆ. ಬನ್ನಿ, ಈ ಸಮಯದಲ್ಲಿ ಸಿಸ್ಟರ್ ಏನು ಹೇಳಲಿಕ್ಕೆ ಇಷ್ಟಪಡ್ತಾರೆ ಅಂಥೇಳಿ ನಾವು ನೋಡುವ. ಸಿಸ್ಟರ್, ಅವಳ ಜೀವಿತದಲ್ಲಿ ಮತ್ತೆ ಯಾವ ರೀತಿಯಲ್ಲಿ ಏನೆಲ್ಲ ಸಂಭವಿಸಿತು ಸಿಸ್ಟರ್? ಕಳೆದ ಸಂಚಿಕೆ ನೋಡಿದ ಹಾಗೆ ನಾವು ಅವಳಲ್ಲಿ ಮೊದಲನೇದಾಗಿ ಕುಟುಂಬದಲ್ಲಿ ತೊಂದರೆ ಬಂದ, ನೀವು ಹೇಳಿದ ಹಾಗೆ. ಆಮೇಲೆ ಎರಡನೇದಾಗಿ ಪ್ರಯಾಣದಲ್ಲಿ ತೊಂದರೆ ಬಂತು. ಈಗ ಮೂರನೇದಾಗಿ ನೋಡುವಾಗ ಎಲ್ಲ ಆಯಿತು, ದೇವಾಲಯದಲ್ಲಿ ತೊಂದರೆಗಳ ವಿಷಯವಾಗಿ ನಾವೀಗ 9ರಿಂದ 18ನೇ ವಚನ ನೋಡ್ಬೋದು. ಒಂದು ಸಾಮೆಯಲ್ಲ 9ರಿಂದ 18ನೇ ವಚನ ನೋಡುವಾಗ ಅವಳಲ್ಲಿ ಎಲ್ಕಾನನ ಆಕ್ಷೇಪಣೆ ಹನ್ನಳ ಜೀವನದಲ್ಲೊಂದು ಏನು ತಂದಿತ್ತು, ತಿರುವು ತಂದಿತ್ತು. ಅವಳು ನಾನು ಆವಾಗ ಹೇಳಿದ ಹಾಗೆ, ನೀನು ಉಣ್ಣಲೊಲ್ಲದೆ ಇರುವುದು ಏನು. ಇಲ್ಲಿ ನಾವು ಮುಂದೆ ವಾಕ್ಯ ಓದುವಾಗ ಗೊತ್ತಾಗ್ತದೆ. ಏಕೆ ಅಳುತ್ತಿ ಹನ್ನ, ಏಕೆ ಅಳುತ್ತಿ, ಉಣ್ಣದಿರುವುದಕ್ಕೇನು ಕಾರಣ, ನೀನು ವ್ಯಸನ ಪಡುವುದೇಕೆ, ನಾನು ನಿನಗೆ 10 ಮಂದಿ ಮಕ್ಕಳಿಗಿಂತ ಹೆಚ್ಚಾಗಿದ್ದೇನಲ್ಲ ಅಂದನ. ಅದು ಒಂದು ಮಾತು ಅವಳನ್ನು ಮನಸ್ಸು ಚೇಂಜ್ ಮಾಡಿ ತಿರುವು ತಂದಿತ್ತು. ಇದು ಅವಳ ಜೀವಿತದಲ್ಲಿ ಒಂದು ಪ್ರಾರ್ಥನೆಗೆ ನಡೆಸಿತ್ತು ಮುಂದಕ್ಕೆ. ಅದೇ ಹೇಳೋದು, ಒಬ್ಬರು ನೊಂದ ಸ್ತ್ರೀಯರು ನೊಂದುಕೊಂಡಿರುವಾಗ ಮನಸ್ಸು ಯಾರೊಟ್ಟಿಗೆ ಹೇಳಲಿಕ್ಕಾಗಲ್ಲ. ಅವರಿಗೆ ಪದೇ ಪದೇ ನಾವು ತಿರುಗಿ ಚುಚ್ಚು ಮಾತಾಡಿಕೊಂಡಿದ್ರೆ ಗಂಡ ಆಗಿರ್ಬೋದು, ಅವರ ಮನಸ್ಸಿನಲ್ಲಿ ಏನಾಗ್ತದೆ, ತಿರುಗಿ ಗಾಯ ಆಗ್ತದೆ. ಆಮೇಲೆ ಎಷ್ಟೋ ಜನರು ನಾವು ನೋಡ್ತೇವೆ, ಅವರ ಪ್ರಾರ್ಥನೆ ಜೀವಿತವು ಕಳೆದುಕೊಳ್ತಾರೆ. ಅವರು ಇಡೀ ಸರ್ತಿ ಏನು ಲಾಸ್ಟಿಗೆ ಪ್ರಾರ್ಥನೆ ಮಾಡೋದಿಲ್ಲ, ಬೈಬಲ್ ಓದು ನಿಲ್ಲಿಸ್ತಾರೆ. ಮತ್ತೆ ಆಮೇಲೆ ಬರೋದು, ಪ್ರಾರ್ಥನೆ ಮಾಡಿದ್ರೆ ಬರೋದೇನು, ಅವರಲ್ಲಿ ಗುಣಗುಟ್ಟುವಿಕೆ ಅಥವಾ ಅವರ ಬಗ್ಗೆ ಇವರ ಬಗ್ಗೆ ದೂರು ಹೇಳುವಂಥ ಸ್ವಭಾವ ಆಮೇಲೆ ಬರ್ತದೆ. ಇಲ್ಲದಿದ್ರೆ ಪ್ರಾರ್ಥನೆ ಜೀವಿತವನ್ನು ನಾವು ಯಾವಾಗ ಕಳ್ಕೊಳ್ತೇವ ಆಗ ಪ್ರಾರ್ಥನೆ ಎಂಬ ಪದ ಬರುವುದಿಲ್ಲ, ಸ್ತುತಿಸುವಂತ ಪದ ಬರುವುದಿಲ್ಲ. ನಮ್ಮಲ್ಲಿ ಬರುವಂತ ಮುಖ್ಯ ಸ್ವಭಾವ ಗುಣುವಿಟ್ಟಿಗೆ ಬರ್ತದೆ. ಮತ್ತೆ ನಾವು ನೊಂದ್ಕೊಳ್ತೇವೆ, ಎಲ್ಲ ವಿಷಯಕ್ಕೂ ನಾವು ಚಿರಿ ಮಾಡ್ತೇವೆ. ಏನೇ ವಿಷಯ ಅದು, ಗಲಿಬಿಲಿಗಳು, ಗೊಂದಲಗಳು, ಜಗಳ, ಅದೇ ಗಂಡನನ್ನು ದೂರುವಂಥದ್ದು, ಅತ್ತೆಯನ್ನು ದೂರೋದು, ಅದು ಇದಾಗುದು. ಅದರಿಂದ ಏನಾಗ್ತದೆ, ಕುಟುಂಬದಲ್ಲಿ ಒಡಕುಂಟಾಗ್ತದೆ, ಮನೆಯಲ್ಲಿ ಸಮಾಧಾನ ಇರೋದಿಲ್ಲ ಒಬ್ಬರಿಂದ. ಅದಕ್ಕೆ ಸ್ತ್ರೀಯರಾದವ್ರು ಏನು ಮಾಡಬೇಕು, ಅವರಿಗೆ ಗೊತ್ತಿರ್ತದೆ ಏನೇ ಸಮಸ್ಯೆ ಇದ್ದರೂ ಕೂಡ ಅವರು ಮೊಣಕಾಲು ಊರಿ ಪ್ರಾರ್ಥಿಸ್ಬೇಕು ಅವರು. ಹಾಗೆ ಅವಳು ಇದು ಮಾಡ್ತಿರುವಾಗ ಅವಳಲ್ಲಿ ತಿರುವು ತಂದಿತ್ತು. ಏನಂದರೆ, ತಾನು ತನಗಿರುವ ಈ ಸಮಸ್ಯೆಯನ್ನು ಒಂದು ಸಾರಿ ಕೊನೆಗಾಣಿಸಿಕೊಳ್ಳಬೇಕೆಂದು ತೀರ್ಮಾನ ಮಾಡಿಕೊಂಡ್ಳು.
ಅವಳು ಏನು ಮಾಡಿದ್ಲು, ತೀರ್ಮಾನ ಮಾಡಿಕೊಂಡ್ಳು ಪ್ರತಿ ವರ್ಷ ಈ ಸಮಸ್ಯೆ ಅಂದರೆ ಅವಳು ಎಲ್ಲಿ ಹೋದರೂ ಇದೇ ಮಾತು ಕೇಳ್ತಾ ಉಂಟಲ್ಲ. ಈಗ ಎಷ್ಟೋ ಸ್ತ್ರೀಯರು ಯಾರೇ ಆಗಿರ್ಬೋದು, ಪ್ರಾಬ್ಲಮ್ಸ್ ಬರುವಾಗ ದಿನೇ ದಿನೇ ಅವರಿಗೆ ಅದೇ ಕೇಳ್ತಾ ಬರಬೇಕಾದ್ರೆ ಅದನ್ನು ಕೇಳ್ತಾ ಇರಬಾರ್ದು. ನಾವೇನು ಮಾಡಿ ಇದಕ್ಕೊಂದು ಪರಿಹಾರವನ್ನು ನಾವು ಒದಗಿಸಬೇಕು. ಯಾರಿಗೆ ಹೇಗೆ ಪರಿಹಾರ ಮಾಡ್ಕೊಳ್ಳೋದು ನೋಡೋದಾದರೆ ಪಕ್ಕದ ಮನೆಗೆ ಹೋಗಿ ಹೇಳಿ ಅವರ ಹತ್ರ ಪರಿಹಾರವನ್ನದ ಅಲ್ಲ. ಆಮೇಲೆ ಅಥವಾ ಯಾರ ಹತ್ರ ಫಸ್ಟು ನಮಗೆ ಬೇಕಾದವರೊಟ್ಟಿಗೆ ಹೋಗಿ ಮಾತಾಡಿಕೊಳ್ಳೋದು ಅದರ ಪರಿಹಾರ ಅಲ್ಲ ನಾವು ಹೊಂದಿಕೊಳ್ಬೇಕಂತಿಲ್ಲ. ಇವಳು ಹಾಗೆ ಮಾಡಲಿಲ್ಲ. ಇವಳು ಏನು ಮಾಡಿಲ್ಲ, ಪಕ್ಕದ ಮನೆಗೆ ಹೋಗಲಿಲ್ಲ. ನಾವು ಇಬ್ಬರು ನೋಡ್ತೇವೆ, ಏನೇ ಸಮಸ್ಯೆ ಬಂದರೂ ರೋಡಲ್ಲಿ ಯಾರು ಸಿಕ್ತ ಅವ್ರ ಹತ್ರ ಎಲ್ಲ ಹೇಳಿಬಿಡೋದು. ಆಮೇಲೆ ಆದರೂ ಇದು ಮಾಡಲಿಕ್ಕಾಗಲ್ಲ. ಹಾಗೆ ಅನೇಕ ವಿಷಯ ಅನೇಕ ಗೊತ್ತುಂಟು ಇದರಲ್ಲಿ. ಹಾಗೆ ಇವಳು ಏನು ಮಾಡಿ ಪ್ರತಿ ವರ್ಷ ಈ ಸಮಸ್ಯೆ ದೆಸೆಯಿಂದ ದುಃಖ ಪಡುವ ಅವಶ್ಯಕತೆ ಬೇಡ, ಈಡೇರಿಸುವವರೆಗೆ ಪ್ರಾರ್ಥಿಸಬೇಕೆಂದವಳು ತೀರ್ಮಾನ ತೆಗೆದುಕೊಂಡಾಳೆ. ಇದು ಬಿಡುಗಡೆ ಆಗೋ ತನಕ ನಾನು ಬಿಡುವುದಿಲ್ಲ. ಆ ಒಂದು ತೀರ್ಮಾನಕ್ಕೆ ಅವಳು ಬರ್ತಾಳೆ, ತೀರ್ಮಾನ ತೆಗೆದುಕೊಳ್ಳೋದು. ದೇವರ ವಾಕ್ಯದ ಪ್ರಕಾರ ದೇವ ದೃಷ್ಟಿ ಸರಿ ಕಾಣುವಂತೆ ಅವಳು ಏನು ಮಾಡ್ತಾಳೆ, ದೇವಾಲಯಕ್ಕೆ ಹೋಗ್ತಾಳೆ. ಹೇಗೆ ಹೋಗ್ತಾಳೆ ಅಂತೇಳಿದ್ರೆ, ತನ್ನ ಒಂದು ಗಂಡನ ಒಂದು ಮಾತಿನಿಂದ ನಾನು ನಿನಗೆ 10 ಮಂದಿ ಮಕ್ಕಳಿಗಿಂತ ಹೆಚ್ಚಿನವನಾಗಿದ್ದೇನಲ್ಲ ಅಂತ ಹೇಳಿದಾಗ ಅವಳಿಗೆ ಸಮಾಧಾನ ಆಯಿತು. ಅವಳು ಊಟ ಮಾಡಲಿಲ್ಲ, ಆದರೂ ಕೂಡ ಅವಳು ಫಸ್ಟ್ ಏನು ಮಾಡಿದ್ಲು, ಇದಕ್ಕೊಂದು ನಾನು ಕೊನೆ ಗಾಣಿಸ್ತೇನೆ. ಈ ಒಂದು ವಿಷಯ ಇದು ಇಡೀ ಸರ್ತಿ ಇದ್ರೆ ನನ್ನ ಆತ್ಮಿಕತೆಗೆ ತೊಂದರೆ. ಎಷ್ಟೋ ಸ್ತ್ರೀಯರ್ಕಿ ನೋಡ್ತಾ ಇರ್ಬೋದು, ಅವರು ಇದು ಈ ಪ್ರಾಬ್ಲಮ್ಸಿಗೆ ನಾನು ಮಾಡಬೇಕಾದದ್ದು ಒಂದೇ ಪ್ರಾರ್ಥನೆ. ಎಲ್ಲಿ ಕೌನ್ಸಿಲಿಂಗ್ ಹೋಗಿ ಅದು ಸ್ವಲ್ಪ ಸಮಯ ಇರ್ತದೆ, ಮತ್ತು ಹಾಗೆ ಇದಾಗಲಿಕ್ಕೆ ಸಾಧ್ಯತೆ ಇರ್ತದೆ. ಹಾಗೆ ಇವಳ ಜೀವಿತದಲ್ಲಿ ಏನು ಮಾಡಲಿಲ್ಲ, ಅವಳು ಓಡಿ ಹೋಗಿದ್ದು ಎಲ್ಲಿಗೆ, ದೇವಾಲಯಕ್ಕೆ ಅವಳು ಓಡ್ತಾಳೆ. ಅಲ್ಲಿ ಹೋಗಿ ಸಮಾಧಾನ ಯಜ್ಞವನ್ನು ಅವಳು ಸಮರ್ಪಿಸಿಕೊಳ್ತಾಳೆ. ಹಾಗೆ ಮುಂದೆ ಓದುವ ಗೊತ್ತಾಗ ಹನ್ನಳು ಪ್ರಾರ್ಥನಾ ಪೂರ್ವಕವಾಗಿ ಆಶ್ರಯದ ದುರ್ಗದ ಬಳಿಗೆ ಅವಳೇನು ಮಾಡ್ತಾಳೆ, ಬರ್ತಾಳೆ. ಅಲ್ಲಿ ಆಶ್ರಯ ಅವಳಿಗೆ ಗೊತ್ತುಂಟು. ದೇವಾಲಯಕ್ಕೆ ಹೋಗಿ, ಇಲ್ಲಿ ಕೆಲವು ಮನೆಯಲ್ಲಿ ಪ್ರಾರ್ಥನೆ ಮಾಡ್ಲಿಕ್ಕೆ ಆಗೋದು, ಯಾಕೆ ಮನೆಯಲ್ಲಿ ಕೆಣಕುವರಿದ್ದಾರೆ. ಈಗ ಇಂಥ ಸಮಸ್ಯೆ ಬರುವಾಗ ಅಲ್ಲಿ ಮೊಣಕಾಲೂರಿ ಪ್ರಾರ್ಥಿಸ್ತಿದ್ರೆ ಒಬ್ಬರು ಹೇಳ್ತಾರೆ, ಎಂಥ ಪ್ರಾರ್ಥನೆ ಇಡೀ ಸರ್ತಿ ಅಂತ ಕೆಣಕ್ತಾ ಇರ್ತಾರೆ. ಆವಾಗ ಅವಳಿಗೆ ಪ್ರಾರ್ಥಿಸ್ಲಿಕ್ಕೆ ಆಗೋದಿಲ್ಲ. ಅವಳಿಗೆ ಗೊತ್ತಿತ್ತು, ನನಗೆ ಇಲ್ಲಿ ಇದು ಸ್ಥಳ ಸರಿಯಲ್ಲ, ನಾನು ಇದೇ ಸ್ಥಳದಲ್ಲಿ ಕುತ್ಕೊಳ್ಳೋದು, ಸಮಸ್ಯೆ ನಡ್ಕೊಂಡೇ ಚಿಂತೆ ಮಾಡೋದು ಬೇಡ, ನಾನು ಹೋಗ್ತೇನೆ ದೇವರ ಆಲಯಕ್ಕೆ ಹೋಗಬೇಕು, ದೇವರ ಆಲಯಕ್ಕೆ ಹೋಗಿ ನಾನು ದೇವರ ಬಳಿಯಲ್ಲಿ ಕುಳಿತುಕೊಳ್ತೇನೆ ಅಂತ ತೀರ್ಮಾನ ಮಾಡಿಕೊಂಡ್ಳು. ಅವಳದು ಒಂದು ಏನಿತ್ತು, ಅವಳ ಬೇಡಿಕೆ. ಅಲ್ಲಿ ಹೋಗಿ ಅವಳಿಗೆ ತನಗೆ ಮಗು ಆಗಬೇಕು, ತನ್ನ ಕಾರ್ಯಕ್ಕಾಗಿ ಅವಳು ಪ್ರಾರ್ಥಿಸಲಿಲ್ಲ. ಈ ಒಂದು ಅವಮಾನವನ್ನು ನಾನು ಇದು ಮಾಡಬೇಕಂತ ನೆನೆಸಿಕೊಂಡು ಅವಳು ಹೋಗಿ ದೇವರ ಸ್ಥಾನದಲ್ಲಿ ಬೇಡಿಕೆ ಇಟ್ಲು. ಹೇಗೆ ಅಂತೇಳಿ, ಒಂದು ಆತ್ಮದಲ್ಲಿ ನೊಂದುಕೊಂಡು ಮನೋವ್ಯಥೆ ಉಳ್ಳವಳಾಗಿ ಪ್ರಾರ್ಥಿಸಿದಳು. ಹೇಗೆ ಆತ್ಮದಲ್ಲಿ, ನೀವು ಸೇವಕರ ಹೆಂಡತಿಯರಿಗೆ ಗೊತ್ತಿರ್ತದೆ, ಈಗ ಯಾರೇ ಆಗಿರ್ಬೋದು, ಈಗ ಜ್ಞಾನವಂತ ಸಿರಿಯರ ವಿಷಯವಾಗಿ ನೀವು ಮಾತಾಡ್ತೀರ, ನಮಗೆ ಹನ್ನಳ ಬಗ್ಗೆ ನಾನು ತೆಗೆದುಕೊಂಡೆ. ಆದರೆ ಇವಳು ಆತ್ಮದಲ್ಲಿ ಬಹಳ ನೊಂದುಕೊಂಡು ಅವಳೇನು ಮಾಡ್ತಾಳೆ, ಮೊದಲನೇದಾಗಿ ಪ್ರಾರ್ಥಿಸ್ತಾಳೆ. ನಾವು ಕೂಡ ಇಂಥ ಪರಿಸ್ಥಿತಿಯಲ್ಲಿ ಏನು ಮಾಡಬೇಕಂತ ಹೇಳಿದ್ರೆ, ಕ್ರಿಸ್ತನನ್ನು ಮಾದರಿಯಾಗಿ ಇಟ್ಟುಕೊಂಡು ಅನುಸರಿಸಿ ಪ್ರಾರ್ಥಿಸಬೇಕು. ಅವರ ಕಡೆ ಗಮನ. ಈಗ ಅವಳು ಮಾಡ್ಬೋಯಿತು, ನನಗೆ ಈ ರೀತಿಯಾಗಿ ಮಾಡಿದಾಳಲ್ಲ, ಕೆಲವರು ಮಾಡ್ತಾರೆ, ಅವಳಿಗೆ ಹಾಗೆ ಆಗಬೇಕು, ಹೀಗೆ ಅವಳು ಯಾವುದೂ ಸಹ ಮಾಡಲಿಲ್ಲ. ಅವರನ್ನು ಕ್ಷಮಿಸಿ, ವಾಕ್ಯ ನೋಡ್ತೇವಲ್ಲ, ನಿನ್ನ ನೆರೆಯವರನ್ನು ನಿನ್ನಂತೆಯೇ ಪ್ರೀತಿಸಿ. ಅವಾಗ ನೀವು ಹೇಳಿದಾಗೆ, ನಿಮಗೆ ವಿಷಯವಾಗಿ ಕೆಟ್ಟ ಕೆಟ್ಟ ಮಾತುಗಳನ್ನು ಆಡಿದರೆ ನೀವು ಧನ್ಯರ ಎಂಬುದಾಗಿ ಸಂತೋಷ ಪಡಿರಿ, ಉಲ್ಲಾಸ ಪಡಿರಿ, ನಿಮಗೆ ಪರಲೋಕದಲ್ಲಿ ಪ್ರತಿಫಲ ದೇವರು ಕೊಟ್ಟೇ ಕೊಡ್ತಾನೆ ಎಂಬುದಾಗಿ. ಹಾಗೆ ಇವಳು ಅದು ಯಾವುದು ಸಹ ತಗೊಳ್ಳಿಲ್ಲ. ಅವಳ ಮೇಲೆ ಕೋಪ ಸಹ ಮಳೆ. ಕೆಲವೊಮ್ಮೆ ನಮ್ಮ ಜೀವಿತದಲ್ಲಿ ಸಮಸ್ಯೆ ಬರ್ತದೆ, ನಿಂದೆಗಳು ಬರ್ತದೆ, ಅದು ದೇವರ ಚಿತ್ತ. ನಮ್ಮಲ್ಲಿ ಯಾರು ಪ್ರಾರ್ಥಿಸ್ತಾರ ಅವರು ಅದನ್ನು ನೆನೆಸ್ತಾರೆ, ಈಗ ದೇವರ ಚಿತ್ತ ಎಂಬುದಾಗಿ. ಇಲ್ಲದವರು ಏನು ಮಾಡ್ತಾರೆ, ಗುಣಗುಡ್ತಾರೆ, ಪ್ರಾರ್ಥನೆ ಬೇಡ, ಏನು ಬೇಡ ಎಂಬುದಾಗಿ. ಹಾಗೆ ನಾವು ಕೂಡ ಕ್ರಿಸ್ತನ ಮಾದರಿ ಲೂಕ 22:44 ಬೇಕಿರಿ ಓದ್ಬೋದು. ಎರಡನೇದಾಗಿ, ಅವಳು ಬಹಳವಾಗಿ ದುಃಖಪಟ್ಟು ಅತ್ತಳು. ಅವಳದ್ದು ಕಣ್ಣೀರಿನ ಪ್ರಾರ್ಥನೆ ಆಗಿತ್ತು, ಹನ್ನಳದ್ದು. ನನಗೆ ಯಾವಾಗಲೂ ಇಷ್ಟ. ಕೆಲವರು ನಮ್ಮ ಒಂದೊಂದು ಕಣ್ಣೀರಿನ ಪ್ರಾರ್ಥನೆ ಅದು ಹೇಗೆ ಸಹಾಯ ಮಾಡ್ತದೆ ಎಂಬುದಾಗಿ. ನಾವೀಗ ಕಣ್ಣೀರಿನಿಂದ ನಾವು ಪ್ರಾರ್ಥಿಸ್ತಿರುವಾಗ ಕಣ್ಣ ಮುಂದೆ ಕಾಣದಿರ್ಬೋದು, ಏನು ಸಹ ಒಳ್ಳೆಯದಾದದ್ದು ಕಾಣಲಿಕ್ಕೆ ಇರಲಿಕ್ಕಿಲ್ಲ, ಕೆಟ್ಟದೇ ಆಗ್ಬೋದು. ಇಷ್ಟು ಪ್ರಾರ್ಥಿಸುವಾಗ ನಮ್ಮ ಜೊತೆಲಿ ಅವಮಾನವೇ ಬರ್ತಾನೆ ಇರ್ಬೋದು. ಆದರೆ ಯಾವ ಕಣ್ಣೀರಿನಿಂದ ನಾವು ಪ್ರಾರ್ಥಿಸ್ತೇವ ಆ ಪ್ರತಿಫಲ ಮುಂದೆ ನಾವು ಕಾಣ್ತೇವೆ. ದೇವರವರಿಗೆ ಕೊಟ್ಟೇ ಕೊಡುವ ಕರ್ತನ. ಹಾಗೆ ಖಂಡಿತವಾಗಿಯೂ ನೀವು ಈಗ ಹೇಳಿದದ್ದು ನನಗೆ ಬಹಳ ಸಂತೋಷ. ನನಗೆ ಬಹಳ ಒಂದು ಉತ್ತೇಜನವಾದಂಥ ಈ ಒಂದು ವಾಕ್ಯ. ಅವಳು
ಬಹು ದುಃಖದಿಂದ ಕಣ್ಣೀರು ಸುರಿಸುತ್ತಾ ಯೆಹೋವನನ್ನು ಕುರಿತು, ಅಂದರೆ ಅವಳ ಕಷ್ಟ, ಅವಳ ಕಣ್ಣೀರು, ಅವಳ ದುಃಖ ಅವಳು ಯಾರಲ್ಲಿ ಸಹ ಹೇಳ್ಕೊಳ್ಳಿಲ್ಲ. ಏನು ಅಂದರೆ ಒಂದು ಅವಳನ್ನು ಗಮನಿಸುತ್ತಿದ್ದಂಥ ಗಂಡ ಅವನ ಮೇಲೆ ಒಂದು ಮಾತು ಹೇಳ್ತಾನೆ, ಆದರಣೆ ಮಾತು ಏನಂತ ಹೇಳ್ತಾನೆ ಅಂತ ಹೇಳಿದರೆ, ಯಾಕೆ ಈ ರೀತಿಯಲ್ಲಿ ಊಟ ಬಿಟ್ಟು ನೀನು ಈ ರೀತಿಯಲ್ಲಿ ಇದೆಯಾ, ನಿನಗೆ ಏನಾಯಿತು ಅಂದರೆ ಅವಳ ನೋಡಿ, ಒಂದು ಮನೆಯಲ್ಲಿ ನಾವು ಇರಬೇಕಾದ್ರೆ, ನಾವು ಗಂಡ ಹೆಂಡತಿ ಇರಬೇಕಾದ್ರೆ ನಮ್ಮ ಮುಖದಲ್ಲಿ ಗೊತ್ತಾಗ್ತದೆ. ನಾವು ಸಂತೋಷವಾಗಿದ್ದರು, ನಾವು ದುಃಖದಲ್ಲಿದ್ದರು, ನಾವು ನೋವಲ್ಲಿದ್ದರೂ ಸಹ ನಾವು ತಿಳ್ಕೊಳ್ತೇವೆ. ನನ್ನ ಗಂಡ ಏನಾದರೂ ಒಂಚೂರು ಸ್ವಲ್ಪ ಆಚೆ ಈಚೆ ಅವರಿಗೆ ಮುಖ ಒಂಚೂರು ಬಾಡಿ ಹೋದರೆ ಕೇಳ್ತೇವೆ, ಅಯ್ಯೋ ಏನಾಯ್ತು ನಿಮಗೆ, ಏನು ಸಮಸ್ಯೆ, ಯಾಕೆ ಇಷ್ಟು ಡಲ್ ಆಗಿದ್ದೀರಾ. ಅದೇ ರೀತಿಯಲ್ಲಿ ಗಂಡ ಆದವನು ಹೆಂಡತಿಯನ್ನು ನೋಡಿ ಅಲ್ಲಿ ಕೇಳ್ತಾ ಇದ್ದಾನೆ ಏನಂತ ಹೇಳಿ, ಯಾಕೆ ಅನ್ನ, ಏನಾಯ್ತು ನಿನಗೆ, ಏನು ಸಮಸ್ಯೆ, ಯಾಕೆ ನೀನು ಇಷ್ಟು ಕಣ್ಣೀರು ಸುರಿಸ್ತಾ ಇದೆಯಾ, ಊಟ ಎಲ್ಲ ಬಿಟ್ಟಿದೆಯಾ, ಯಾಕೆ. ಈಗ ಇವತ್ತು ಬಿಸಿ ಶೆಡ್ಯೂಲ್ ಇರೋದ್ರಿಂದ ಕೆಲವೊಬ್ರು ಅದನ್ನೂ ಕೇಳಲ್ಲ. ಅವ್ರೇನು ಅಯ್ಯೋ ನಾನಾಯ್ತು, ನನ್ನ ಹೊಟ್ಟೆ ಆಯಿತು ಅಲ್ಲ, ಅಂದರೆ ಯಾರು ಸಹ ಇದು ಮಾಡುವಂಥದ್ದಲ್ಲ. ಬಿಸಿ ಇರೋದ್ರಿಂದ ನೋಡಿ, ಎಷ್ಟೇ ಬ್ಯುಸಿ ಇದ್ದರೂ ಕುಟುಂಬಕ್ಕೆ ಕೊಡುವಂತಹ ಒಂದು ಸಮಯವನ್ನು ನಾವು ಕೊಡಲೇಬೇಕು ಅಲ್ವಾ. ಈಗ ನಾನು ಇಡೀ ಒಂದು ಗಾದೆ ಉಂಟು ನೋಡಿ, ಊರಿಗೆಲ್ಲ ನಾನು ಉಪಕಾರಿ ಆಗಿ ಮನೆಗೆ ಮಾತ್ರ ನಾನು ಸಮಸ್ಯೆ ತರುವವನಾಗಿರಬಾರ್ದು, ಸಮಸ್ಯೆ ತರುವವಳು ಸಹ ಆಗಿರಬಾರ್ದು ಅಲ್ವಾ. ಆಗಿದ್ಮೇಲೆ ಫಸ್ಟ್ ಫ್ಯಾಮಿಲಿ ಮೊದಲು ದೇವರು ನಮ್ಮ ಜೀವನದಲ್ಲಿ ಮೊದಲು ದೇವರು, ನೆಕ್ಸ್ಟ್ ಫ್ಯಾಮಿಲಿ. ಕುಟುಂಬ ಸಮಾಧಾನದಲ್ಲಿ, ಕುಟುಂಬ ಸಂತೋಷವಾಗಿ, ಹೆಂಡತಿ ಗಂಡ ಮಧ್ಯದಲ್ಲಿ ಸಂತೋಷ ಸಮಾಧಾನ ಇದ್ದರೆ ಎಲ್ಲ ಕಡೆಗಳಲ್ಲಿಯೂ ಸಹ ಏನಿರ್ತದೆ, ಸಂತೋಷ ಸಮಾಧಾನ ಇರ್ತದೆ. ಕುಟುಂಬದಲ್ಲಿ ಸಮಾಧಾನ ಇಲ್ಲದೆ ಹೋದರೆ ಎಲ್ಲ ಕಡೆಯಲ್ಲಿ ಗಲಿಬಿಲಿಗಳು. ನಾನು ಯಾಕೆ ಇದನ್ನು ಹೇಳ್ಕೊಂಡು ಬರ್ತಾ ಇದ್ದೇನೆ ಅಂತ ಹೇಳಿದ್ರೆ, ಅವಳು ಬಹಳ ಕಣ್ಣೀರು ಸುರಿಸು ದೇವರ ಸನ್ನಿಧಾನದಲ್ಲಿ ಪ್ರಾರ್ಥಿಸಲು. ನನಗೆ ತುಂಬ ನನ್ನ ಸಬ್ಜೆಕ್ಟೇ ನನ್ನ ಕಣ್ಣೀರಿನ ಪ್ರಾರ್ಥನೆ ನನಗೆ ತುಂಬ ಇಷ್ಟ. ಯಾಕೆ ಈ ಒಂದು ಉದಾಹರಣೆ ನೀವು ಹೇಳಬೇಕಾದ್ರೆ ನನ್ನ ಜೀವನದಲ್ಲಿ ಆದಂಥ ಒಂದು ವಿಷಯ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾನು ನನ್ನ ಮೊದಲನೇ ಮಗಳು ರೀಚಲ್, ಎರಡನೇ ಮಗಳು ಮಿರಾಕಲ್ ಅಂತೇಳಿ, ಅವಳು ಕರ್ತನಲ್ಲಿ ನಿದ್ರೆ ಹೋದಳು. ಅದಾದಮೇಲೆ ನನ್ನ ವೈದ್ಯರ ರಿಪೋರ್ಟ್ ಪ್ರಕಾರವಾಗಿ ನನಗೆ ಮಕ್ಕಳಾಗಲ್ಲ ಅಂತ ಹೇಳಿದರು. ನಿಮಗೆ ಮಕ್ಕಳಾಗೋದಿಲ್ಲ, ನಿಮ್ಮದು ಮತ್ತು ನಿಮ್ಮ ಯಜಮಾನರದ್ದು ಬ್ಲಡ್ ತಗೊಂಡೋಗಿ ಚೆನ್ನೈ ಮತ್ತು ಬಾಂಬೆಗೆ ಟೆಸ್ಟಿಗೆ ಕೊಡಬೇಕು. ನಾವು ಡಾಕ್ಟ್ರ್ ಹತ್ರ ಎಲ್ಲ ಒಪಿನಿಯನ್ ತಗೊಂಡು ನಾವು ಬಂದು 40 ದಿನ ಉಪವಾಸ ಮಾಡಿದೋ. ದೇವರೇ, ನಮ್ಮ ನರನಾಡಿಗಳನ್ನು ಸೃಷ್ಟಿ ಮಾಡಿದವನು ನೀನು, ಏನು ಸಮಸ್ಯೆ ಇದ್ದರು, ಏನು ಕಷ್ಟ ಇದ್ರು, ಏನು ನೋವಿದ್ರು, ಏನು ತೊಂದರೆ ಇದ್ದರು ಅದನ್ನು ಸರಿಪಡಿಸುವವನು ನೀನು. ನನಗೆ ಕೊಡುವುದಾದರೆ ಗಂಡು ಮಗುವನ್ನು ಕೊಟ್ಟು ಆಶೀರ್ವದಿಸು. ನಾವು ತುಂಬ ಅಳ್ತಾ ಇದೆ, ದೇವರೇ ನಿನ್ನ ಚಿತ್ತ ನನ್ನ ಜೀವನದಲ್ಲಿ ನೆರವೇರಬೇಕು. ಆಗ ಅನೇಕರು ನನಗೆ ಆತ್ಮೀಯರೇ ನನಗೆ ಅನೇಕರು ಅವಮಾನಪಡಿಸಿದರು, ಅನೇಕರು ನಿಂದಿಸಿದರು. ಯಾಕೆ ಸಿಸ್ಟರ್ ಬೇಕಿತ್ತು ನಿಮಗೆ, ಬೇಡ, ಡಾಕ್ಟ್ರ್ ಹೇಳಿದ್ದಾರೆ ಮಕ್ಕಳು ಆಗೋದಿಲ್ಲ, ಅಕಸ್ಮಾತಾಗಿ ನಿಮಗೆ ಮಗು ಆದರೂ ಮಂಗೋಲಿ ಟೈಪ್ ಮಗುನೇ ಆಗ್ತದೆ ಅಂತೇಳಿ ಅನೇಕರು ನನಗೆ ನಿರುತ್ಸಾಹಪಡಿಸಿದರು. ಅದೇ ಕೆಲವೊಬ್ಬರು, ಎಲ್ಲರೂ ಅಲ್ಲ ಕೆಲವೊಬ್ಬರು, ಆದರೆ ಕೆಲವೊಬ್ಬರು ನನಗೆ ಪ್ರೋತ್ಸಾಹ ಪಡಿಸಿದ್ರು, ಏನಾಗಲ್ಲ ಸಿಸ್ಟರ್ ದೇವರಿದ್ದಾರೆ. ಈ ಎರಡು ಮಧ್ಯದಲ್ಲಿ ಗೊಂದಲದಲ್ಲಿ ಇರಬೇಕಾದ್ರೆ ಹೇಗೆ ಏನು ನನಗೆ ಗೊತ್ತಿಲ್ಲ. ನಂದು ಒಂದೇ, ದೇವರೇ ನಿನ್ನ ಚಿತ್ತ ನನ್ನ ಜೀವನದಲ್ಲಿ ನೆರವೇರಬೇಕು. ನೀನು ವಾಕ್ಯ ಹೇಳ್ತಾರೆ, ನಾನು ಕೊಡುವುದಾದರೆ ಒಳ್ಳೆಯದನ್ನೇ ದೇವರು ಕೊಡ್ತಾರೆ ಅಲ್ಲ. ನನ್ನ ದೇವರು ಯಾವತ್ತೂ ಸಹ ಕೆಟ್ಟದನ್ನು ನಮಗೆ ಕೊಡುವುದಿಲ್ಲ. ಯಾಕೆ ಕೆಟ್ಟತನ ಅವನಲ್ಲಿ ಇಲ್ಲ. ಒಳ್ಳೆಯ ದೇವರು ಒಳ್ಳೆಯದನ್ನೇ ಮಾಡ್ತಾನೆ. ನಾನು ಕಣ್ಣೀರು ಸುರಿಸಲಿಕ್ಕೆ ಪ್ರಾರಂಭಿಸಿದೆ. ದೇವರೇ ನನಗೆ ಕೊಡುವುದಾದರೆ ಗಂಡು ಮಗು ಕೊಡಬೇಕು, ಅವನು ನಿನ್ನ ನಾಮದ ಮಹಿಮೆಗೋಸ್ಕರವಾಗಿ ಜೀವಿಸಬೇಕು, ನಿನ್ನ ಚಿತ್ತ ಅವನಲ್ಲಿ ನೆರವೇರಬೇಕು ಅಂತೇಳಿ ದೇವರಿಗೆ ಸ್ತೋತ್ರ. ನಾವು ನೆನೆಸದೆ ನಮಗೆ ದೇವರು ಸುಂದರವಾದಂಥ ಗಂಡು ಮಗುವನ್ನು ಕೊಟ್ಟು ದೇವರು ಆಶೀರ್ವಿಸಿದ್ರು. ಅಕ್ಟೋಬರ್ 12ಗೆ ನನಗೆ ಡೇಟ್ ಇತ್ತು. 12 12 ಆಯಿತು, 13 ಆಯಿತು, 14 ಆಯಿತು. 15ಕ್ಕೆ ನಾನು ಡಾಕ್ಟ್ರಿಗೆ ಫೋನ್ ಮಾಡಿದಾಗ ಡಾಕ್ಟ್ರ್ ಬೈದರು ನನಗೆ, ನೀನು ಬೇಗ ಬರಬೇಕಿತ್ತು, ನೀನು ಹೇಗೆ ಬರೋದು ಅಂತೇಳಿ. 16ಕ್ಕೆ ಹೋದು ಸಿಸೇರಿಯನ್ ಅಂತ ಹೇಳಿದರು ಡಾಕ್ಟ್ರು. ನಮಗೆ ಹೇಳಿದರು ಬೆಳಿಗ್ಗೆ ಬೇಗ ಬಂದು ಇದು ಮಾಡಿ ಸಿಸೇರಿಯನ್ ಮಾಡಿ ಮಗು ತೆಗಿಬೇಕು, ಮಗು ಬೆಳೆದಿದೆ ಅಂತೇಳಿ. ನಾನು ದೇವ್ರ ಹತ್ರ ಕೇಳಿದೆ, ದೇವರೇ ನಿನ್ನ ವಾಕ್ಯದಲ್ಲಿ ನಾವು ನೋಡ್ತೇವೆ ಸ್ವಾಮಿ, ಯಾರು ಸದ್ಭಕ್ತಿಯರಾಗಿರ್ತಾರೆ ಅವರು ಅಂದರೆ ಇರುವಂಥ ಸಮಯದಲ್ಲಿ ರಕ್ಷಿಸಲ್ಪಡ್ತಾರೆ ಅಂತೇಳಿ ನಿನ್ನ ವಾಕ್ಯದಲ್ಲಿ ನಾವು ನೋಡ್ತೇವಲ್ಲಪ್ಪ. ಮತ್ತು ಈ ಐಗುಪ್ತ ದೇಶ ಅಂದರೆ ನಾವು ವಿಮೋಚನಾ ಕಾಂಡದಲ್ಲಿ ಸಹ ನಾವು ನೋಡ್ತೇವೆ ನೋಡಿ. ಈ ಐಗುಪ್ತ ದೇಶದ ಸೂಲಗಿತ್ತಿಯರು ಇಸ್ರಾಯೇಲ್ ಜನರ ಹತ್ರ ಬಂದು ಅವರು ಹೆರುವಂಥ ಬರಬೇಕಾದ್ರೆ
ಅವರು ಸೂಲಗಿತ್ತಿಯರು ಬರೋದಕ್ಕಿಂತ ಮುಂಚಿತವಾಗಿ ಇಸ್ರಾಯೇಲ್ ಸ್ತ್ರೀಯರು ಏನಾಗ್ತಾ ಇದ್ರು ಹೆರುತ್ತಾ ಇದ್ರು. ಹಾಗೆ ನನಗೆ ಒಳ್ಳೆ ಸುರಕ್ಷಿತವಾದಂಥ ಹೆರಿಗೆ ಕೊಡು ಸ್ವಾಮಿ ಅಂತೇಳಿ ಪ್ರೇಯರ್ ಮಾಡ್ತಾಯಿದ್ದೆ. ಅವರು ಡಾಕ್ಟ್ರೆಲ್ಲ ಚೆಕ್ ಮಾಡಿದರು, ಎಲ್ಲ ಇವರಿಗೆ ಸಿಸೇರಿಯನ್ನೇ ಹಾಕಬೇಕು, ಇವರ ಗಂಡ ಇವರ ಪತಿ ಎಲ್ಲಿದ್ದಾರೆ ಅಂತ ಕೇಳಿದರು. ಹೊರಗಡೆ ಹೋಗಿ ಸುನೀಲ್ ಅವರು ಎಲ್ಲಿದ್ದಾರೆ ಬನ್ನಿ ಸಿಗ್ನೇಚರ್ ಹಾಕಿ. ನೋಡಿ, ದೇವರ ಒಂದು ಸಮಯ, ಅಲ್ಲಿ ಸಿಗ್ನೇಚರ್ ಹಾಕೋದಕ್ಕಿಂತ ಮುಂಚೆನೇ ನನಗೆ ಅಲ್ಲಿ ಡೆಲಿವರಿ ಆಯಿತು. 4 ಕಿಲೋ ಅಂದರೆ ನಾವು ಇಮ್ಯಾಜಿನೇಷನ್ ಮಾಡಲಿಕ್ಕೆ ಆಗೋದಿಲ್ಲ, ಊಹಿಸ್ಲಿಕ್ಕೆ ಆಗೋದಿಲ್ಲ. 4 ಕಿಲೋ 260 ಗ್ರಾಮ್ ಇದ್ದ ಅವನು ಹುಟ್ಟಬೇಕಾದ್ರೇ. ಅದೇ ದೇವರ ಅದ್ಭುತ ನೋಡಿ. ಆ ಒಂದು ಕಷ್ಟದಲ್ಲಿ, ಆ ಒಂದು ಕಣ್ಣೀರಿನಲ್ಲಿ, ಆ ಒಂದು ಸಮಸ್ಯೆಯಲ್ಲಿ ನಾನು ಲೋಕವನ್ನು ಹುಡ್ಕೊಂಡು ಹೋಗಲಿಲ್ಲ. ಈ ಹನ್ನಳ ಜೀವಿತದಲ್ಲಿ ಇದ್ದಂಥ ಅದೇ ಇದು ನಾನು ಲೋಕವನ್ನಾಗಲಿ, ಕೆಲವೊಬ್ಬರು ನಮಗೆ ಪ್ರೋತ್ಸಾಹ ಪಡಿಸ್ತಾರೆ. ಇಂಥ ಸಮಯದಲ್ಲಿ ಅನೇಕರು ನಮಗೆ ಪ್ರೋತ್ಸಾಹ ಪಡಿಸ್ತಾರೆ, ಇನ್ನು ಅನೇಕರು ನಮಗೆ ಬಹಳ ನಿರುತ್ಸಾಹ ಪಡಿಸ್ತಾರೆ. ಯಾಕೆ ಬೇಕಿತ್ತು ನಿಮಗೆ, ಬೇಡ ಆಗಿತ್ತು ಸಿಸ್ಟರ್. ಮುಂದೆ 2ನೇ ಮಗು ಇಷ್ಟೆಲ್ಲ ಸಮಸ್ಯೆ ಅಂದರೆ ಅವಳ ರಿಪೋರ್ಟಲ್ಲಿ ನೋಡಬೇಕಾದ್ರೆ ತುಂಬ ಸಮಸ್ಯೆ ಇತ್ತು. ಬೇಡ ಸಿಸ್ಟರ್, ಬೇಡ. ನೋಡಿ, ನಮ್ಮ ನಂಬಿಕೆ ಆಗ ಏನಾಗ್ತದೆ ಹೇಳಿ, ಕುಂದಿ ಹೋಗ್ತದೆ. ಅಯ್ಯೋ, ಇಷ್ಟು ಜನ ಆಲ್ಮೋಸ್ಟ್ 80%, 80% ಅವರು ನಿರುತ್ಸಾಹ ಪಡಿಸೋರು ಜಾಸ್ತಿ. ಒಂದು 10-15 ಜನ ಮಾತ್ರ ಪ್ರೋತ್ಸಾಹ ಪಡಿಸ್ತಾರೆ. ಇನ್ನು 5 ಜನ ಏನು ಅಂದರೆ 5% ಏನೂ ಹೇಳೋದಿಲ್ಲ. ಆಗ ನಮ್ಮ ಮಾತು ನಾವು ಯಾರ ಮೇಲೆ ಡಿಪೆಂಡ್ ಆತ್ಕೊಳ್ಳಿಕ್ಕೆ ಹೋಗ್ತೇವೆ ಹೇಳಿ? ಯಾರು 80% ಯಾರು ಹೇಳಿರ್ತಾರೆ ಅವರ ಕಡೆನೇ ನಾವು ವಾಲ್ತೇವೆ. ಆದರೆ ನಾನು ನಿಮಗೆ ಹೇಳುವಂಥದ್ದು ಒಂದು ವಿಷಯ ಏನಂದರೆ, ಈ ರೀತಿಯ ಸಮಸ್ಯೆಗಳು ಅಂದರೆ ಆತ್ಮದಲ್ಲಿ ಬಹಳವಾಗಿ ನೊಂದು, ಬಹಳ ವೇದನೆಯಿಂದ, ಮನೋವ್ಯತೆಯಿಂದ, ಬಹಳ ದುಃಖದಿಂದ ಇದ್ದು ಈ ನಮ್ಮ ಸಂಚಿಕೆಯನ್ನು ನೀವು ನೋಡ್ತಾ ಇರುವುದಾದರೆ ನಾನು ನಿಮ್ಮಲ್ಲಿ ಕೇಳಿಕೊಳ್ಳುವುದೇನೆಂದರೆ, ಭಯ ಪಡಬೇಡಿ, ದುಃಖ ಪಡಬೇಡಿ, ಕಣ್ಣೀರು ಸುರಿಸಬೇಡಿ. ನನ್ನ ದೇವರು ನೀವು ಎಲ್ಲೇ ಇದ್ದರೂ, ಯಾವ ಸ್ಥಳದಲ್ಲಿ ಇದ್ದುಕೊಂಡು ಇದನ್ನು ವೀಕ್ಷಿಸುತ್ತಾ ಇರುವುದಾದರೂ ಸಹ ನನ್ನ ದೇವರು ನಿಮ್ಮ ಸಮಸ್ಯೆಗೆ ಬಿಡುಗಡೆ ಕೊಡಲು ಆತನು ಶಕ್ತನಾಗಿದ್ದಾನೆ. ನನ್ನ ಸಮಸ್ಯೆ, ಅವರ ಸಮಸ್ಯೆಯನ್ನು ಪರಿಹಾರ ಮಾಡಿದ ದೇವರು ನಿಮ್ಮ ಸಮಸ್ಯೆಯನ್ನು ಪರಿಹಾರ ಮಾಡದೇ ಇರ್ತಾನ? ಯಾಕೆ ಇಬ್ರಿಯರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ನನ್ನ ದೇವರು ನಿನ್ನೆ, ಇವತ್ತು, ನಾಳೆ ಎಂದಿಗೂ ಆತನು ಒಂದೇ ರೀತಿಯಲ್ಲಿ ಇರುವವನು. ಆತನಲ್ಲಿ ಬದಲಾವಣೆ ಇಲ್ಲ ಪ್ರಿಯರೇ. ವ್ಯಕ್ತಿಗಳು ಬದಲಾಗ್ತಾರೆ, ಮನುಷ್ಯರು ಬದಲಾಗ್ತಾರೆ, ಮನುಷ್ಯರಲ್ಲಿ ಕೆಲವೊಂದು ಏರುಪೇರು ಬರ್ತದೆ. ಆದರೆ ನನ್ನ ಕರ್ತನಲ್ಲಿ ಎಂದಿಗೂ ಏರುಪೇರು ಬರುವುದಿಲ್ಲ. ಏರುಪೇರು ಬರಬೇಕಾದ್ರೆ ನಮ್ಮಲ್ಲಿ ಅಲ್ಲ, ಮನುಷ್ಯರಾದಂಥ ನಮ್ಮಲ್ಲಿ. ಅದಕ್ಕೋಸ್ಕರವಾಗಿ ನಾನು ನಿಮ್ಮಲ್ಲಿ ಹೇಳ್ತಾ ಇದ್ದೇನೆ, ನನ್ನ ದೇವರ ಸನ್ನಿಧಾನದಲ್ಲಿ ಕಣ್ಣೀರು ಸುರಿಸಿ ಪ್ರಾರ್ಥಿಸಿರಿ, ಗಟ್ಟಿಯಾಗಿ ಹಿಡಿದುಕೊಳ್ಳಿರಿ. ನನ್ನ ದೇವರು ನಿಮ್ಮ ಎಲ್ಲ ವಿಷಯಕ್ಕೆ ಪರಿಹಾರ ಕೊಡುವವನಾಗಿರ್ತಾನೆ. ನೆಕ್ಸ್ಟ್ ಹಾಗೆ 3ನೇದಾಗಿ ನೋಡುವಾಗ ಅವಳು ಹೇಗೆ ಪ್ರಾರ್ಥಿಸ್ತಿದ್ಲು ಅಂತ ಹೇಳಿದರೆ, ನಿರ್ದಿಷ್ಟವಾದ ಬೇಡಿಕೆಯ ಪ್ರಾರ್ಥನೆ ಆಗಿದೆ. ಕೆಲವರು ಸುಮ್ಮನೆ ಪ್ರಾರ್ಥಿಸ್ತಾರೆ. ಹೌದು, ನಿರ್ದಿಷ್ಟವಾದ ಬೇಡಿಕೆಯ ಪ್ರಾರ್ಥನೆ ಆಗಿತ್ತು. ಅಂದರೆ ಅವಳು ಯಾವುದಕ್ಕಾಗಿ ಮಾಡ್ತಿದ್ಲು, ಯಾವುದು ವಿಷಯ ಇಟ್ಕೊಂಬಂದಿಲ್ಲ ಅಲ್ಲಿ. ಒಬ್ಬ ಮಗನಿಗಾಗಿ ತಾನು ಏನನ್ನು ಅಪೇಕ್ಷಿಸ್ತೇನೆ ಎಂಬುದಾಗಿ ಚೆನ್ನಾಗಿ ಬಲ್ಲವಳಾಗಿದ್ದರು. ಈಗ ನಾವು ಪ್ರಾರ್ಥಿಸುವಾಗ ಹೇಳ್ತಾರಲ್ಲ ಅಂತ ಪ್ರಾರ್ಥಿಸಬಾರ್ದು. ನಮ್ಮಲ್ಲಿ ಒಂದು ನಿರ್ದಿಷ್ಟವಾದ ಅಂಶಗಳಿರಬೇಕು. ಅವಾಗ ಗೊತ್ತಾಗ್ತದೆ ದೇವ್ರು ಮಾಡಿದ ಕಾರ್ಯಗಳು ಕಾಣಲಿಕ್ಕೆ ಸಾಧ್ಯತೆ. ಹಾಗೆ ನೋಡುವಾಗ ನಾವು ಆಗ ಹೇಳಿದಾಗೆ ಅವಳು ಸ್ವಾರ್ಥಳಾಗಿ ಮಾಡಲಿಲ್ಲ. ಹಾಗೆ ಮಗುವನ್ನು ಕೂಡ ಅವಳು ಮಗು ಅಂದರೆ ಇದಕ್ಕೊಂದು ಉತ್ತರ ಕೊಡಲೇಬೇಕು ಎಂಬುದಾಗಿ ಅವಳು ಕೇಳಿಕೊಳ್ತಿದ್ಲು. ಮಗನನ್ನು ಪಡೆಯಬೇಕೆಂಬ ಹೆಚ್ಚಳಿಕೆಯಿಂದ ಅವಳು ಏನು ಮಾಡಿ ಸಂತೋಷ ಪಡಲಿಕ್ಕಾಗಿ ಅಲ್ಲ, ಆದರೆ ಆ ಮಗನನ್ನು ದೇವರಿಗೆ ಕೊಡುವ ಉದ್ದೇಶ ಪೂರ್ವಕವಾಗಿ ಅವಳದಾಗಿತ್ತದು. ಅದರಿಂದ ಅವಳೇನು ಮಾಡಲು, ಒಬ್ಬ ಮಗನು ಸಾಕಾಗಿತ್ತು ನನಗೆ, ಅದನ್ನು ಕೊಟ್ಟರು ದೇವರಿಗೆ, ಅವಳಿಗಂತ ಹೇಳಲ್ಲ, ಅದನ್ನು ನಾನು ದೇವರಿಗಾಗಿಯೇ ಕೊಡ್ತೇನೆ, ಇದೊಂದು ನನಗೆ ಅವಮಾನದಿಂದ ಬಿಡುಗಡೆ ಆಗಬೇಕಂತ ಅವಳು ಪ್ರಾರ್ಥಿಸ್ತಾ ಇದ್ಲು ಅವಳು. ಆದ್ರಿಂದ ಅವಳ 3 ಬೇಡಿಕೆ ಹಾಗೆ ಪ್ರಾರ್ಥಿಸ್ತಿದ್ರಿಂದ ಅವಳ ಜೀವಿತದಲ್ಲಿ ದೇವರು ಏನು ಮಾಡಿದ್ವು ಮುಂದೆ ನಮ್ಗೆ ನೋಡುವಾಗ 4ನೇದಾಗಿ, ಮಗು ಚಿಕ್ಕದಾಗಿರುವಾಗಲೇ ಅದನ್ನು ದೇವರಿಗೆ ಕೊಡಲು ಅವಳು ಹರಕೆ ಮಾಡಿಕೊಂಡಳು. ಹಾಗೆ ವಾಕ್ಯ ಓದಿದ್ರೆಲ್ಲ ಗೊತ್ತಾಗ್ತದೆ ಏನೇನೆಂಬುದಾಗಿ ಅವಳು ಏನು ಮಾಡ್ತಿದ್ಲು. ಅವಳ ಪ್ರಾರ್ಥನೆ 12ನೇ, ಅವಳು ಆಕೆ ಬಲೂ ಹೊತ್ತಿನವರೆಗೆ ಯೆಹೋವನ ಮುಂದೆ ಪ್ರಾರ್ಥನೆ ಮಾಡುತ್ತಿರುವಾಗ ಏಲಿಯು ಆಕೆಯ ಬಾಯನ್ನೇ ನೋಡುತ್ತಿದ್ದನು. ಆಕೆಯು ಹೃದಯದಲ್ಲಿ ಪ್ರಾರ್ಥಿಸುತ್ತಿದ್ದರಿಂದ ತುಟಿಗಳು ಮಾತ್ರ ಏನಾಗ್ತಿತ್ತು, ಅಲ್ಲಾಡ್ತಿತ್ತು, ಶಬ್ದ ಕೇಳಿಸಲಿಲ್ಲ. ಆದ್ದರಿಂದ ಶಬ್ದ ಮಾತ್ರ ನಾವು ನೋಡ್ತೇವಲ್ಲ, ಎಷ್ಟು ದುಃಖ ಪಡುವವರು ಅವರ ಶಬ್ದ ಹೊರಗೆ ಬರಲ್ಲ, ತುಟಿಗಳು ಮಾತ್ರ ಅಲ್ಲಾಡ್ತಾ ಇರ್ತದೆ ನೋಡಿ ಪ್ರಾರ್ಥಿಸುವಾಗ. ಅಂದರೆ ಅವಳು ಅಷ್ಟು ಮನೋವ್ಯತೆಯಿಂದ ಅವಳು ಏನು ಮಾಡ್ತಿದ್ಲ ಅಲ್ಲಿ ಪ್ರಾರ್ಥಿಸ್ತಿದ್ದನ್ನು ನಾವಲ್ಲಿ ನೋಡುತ್ತೇವೆ. ಹಾಗೆ 4ನೇದಾಗಿ ನೋಡುವಾಗ, ಮಗು ಚಿಕ್ಕದಾಗಿರುವಾಗಲೇ ಅದನ್ನು ದೇವರಿಗೆ ಕೊಡಲು ಅವಳು ಹರಕೆ ಮಾಡಿಕೊಂಡಳು. ಲೇವಿಯರಂತೇಳಲ್ಲ, ಆದರೆ ನಾಜೀರರಂತೆ ತಂದೆ ತಾಯರಿಗೆ ಮಕ್ಕಳನ್ನು ದೇವರಿಗೆ ಪ್ರತಿಷ್ಠಿಸುವ
ಅಧಿಕಾರವಿದೆ. ಹೌದು. ಹಾಗೆ ಸಾಧಾರಣ ಪ್ರಾರ್ಥನೆ ದೇವರಿಂದ ಮಗನಿಗೆ ನಮ್ಮ ಕೆಲವರ ಪ್ರಾರ್ಥನೆ ನೋಡ್ತೀವಿ. ನನ್ನ ಮಗನಿಗೆ ಆಗ ಏನು ಸಿಗ್ತದೆ ದೇವರಿಂದ ಹೇಳ್ತಾರೆ, ಅವರಿಂದ ಮಗನಿಗೆ ಒಳ್ಳೇದಾಗ್ತದಾ, ಏನಾದ್ರು ಒಳ್ಳೇದಾದರೆ ಹೀಗೆ ನಾವು ಬೇಡೋದು ನಮ್ಮ ಮಗನು ಹಾಗೆ ಆಗಬೇಕು, ಇಂಜಿನಿಯರ್ ಆಗಬೇಕು, ನಾವು ಪ್ರಾರ್ಥಿಸೋದು ಹಾಗೆ. ಆದರೆ ಅವಳು ಏನು ಕೇಳಿಲ್ಲ, ನಾನು ದೇವರಿಗೆ ತನ್ನ ಮಗುವನ್ನು ಕೊಡ್ತೇನೆ ಎಂಬುದಾಗಿ. ಸಾಧಾರಣ ಪ್ರಾರ್ಥನೆ ನಮ್ಮದು ಆಗಿರ್ತದೆ, ನನ್ನ ಮಗ ಈ ರೀತಿಯಾಗಿ ಆಗಬೇಕು, ಹೀಗೆ ಹೋಗಬೇಕು, ಈಗಿನ ಕಾಲದಲ್ಲಿ ಸೇವೆ ಮಾಡಬೇಕು, ಸೇವೆಗೆ ಹೋಗ್ಬೇಕಂತೇಳಿ ಪ್ರಾರ್ಥನೆ ಮಾಡೋದು ಕಡಿಮೆ ಅವರು. ಆದರೆ ನನ್ನ ಮಗ ನನ್ನ ಹೀಗೆ ಆಗಬೇಕು, ಅವರಿಗಿಂತ ಒಳ್ಳೇದಾಗಬೇಕು ತನ್ನ ಸ್ವಾರ್ಥಕ್ಕಾಗಿ. ಆದರೆ ಇವಳು ಆ ಸ್ವಾರ್ಥಕ್ಕಾಗಿ ಮಾಡಲಿಲ್ಲ. ಹನ್ನಳ ಪ್ರಾರ್ಥನೆ ಹಾಗೆ ನಮ್ಮ ಜೀವಿತದಲ್ಲಿ ಏನೇ ಬಂದರೂ ಕೂಡ ನಮ್ಮದಕ್ಕಾಗಿ ನಾವು ದೇವರಿಗೆ ಒಪ್ಪಿಸಿಕೊಟ್ಟು ನಾವು ಪ್ರಾರ್ಥಿಸಬೇಕು. ಸಮಸ್ಯೆಯನ್ನು ಎದುರಿಸಿಕೊಂಡು ಅವರದ್ದು ನೋಡಿಕೊಂಡು ಅವರಿಗೆ ವಿರೋಧವಾಗಿ ನಾವು ಪ್ರಾರ್ಥಿಸಬಾರ್ದು. ಯಾರು ನಿಮ್ಮನ್ನು ಕೆಣಕ್ತಿರ್ತಾರ ಅವರಿಗೆ ವಿರೋಧವಾಗಿ ನಾವು ಹಾಗೆ ಮಾಡಬಾರ್ದು. ಆ ಸಮಸ್ಯೆ ಬೇಡ, ನಾನು ದೇವರಿಗೆ ಪ್ರಾರ್ಥಿಸ್ತೇನೆ, ಇದರಿಂದ ಒಂದು ಬಿಡುಗಡೆ ಆಗಬೇಕೆಂಬುದಾಗಿ ಪ್ರಾರ್ಥಿಸಬೇಕು. ಹಾಗೆ ನೋಡ್ತೀವಿ, ಮಗ ಸಮರ್ಪಿಸಿ ಅವಳು ಏನು ಮಾಡಿದ್ಲು, ಪ್ರಾರ್ಥಿಸಿದ ನಾವೆಲ್ಲಿ ನೋಡುತ್ತೇವೆ. ನಾವು ದೇವರಿಗೆ ಎಲ್ಲ ಬಿಟ್ಟು ಕೊಡುವ ಏನಾಗಿದೆ ಅನುಭವ ಕಡಿಮೆ. ಮಕ್ಕಳಿಗೆ ಏನಾದರೂ ಆಯಿತಾ, ಅವರಿಗೆ ಏನಾದ್ರು ಎಲ್ಲವನ್ನೂ ಸಹ ದೇವರಿಗೆ ನಂಬಿಕೆ ಸ್ವಲ್ಪ ಕಡಿಮೆ. ಮುಂದೆ ಏನೇ ಇಲ್ಲವಾ ಏನ, ಈಗ ಯಾರು ಸೇವೆಗೆ ಈ ರೀತಿಯಾಗಿ ಕೊಡುವ ಈಗಿನ ಕಾಲದ ಮಕ್ಕಳಿಗೆ ಯಾರು ಕೂಡ ಹಾಗೆ ಮಾಡೋದಿಲ್ಲ. ಹಾಗೆ ನೋಡೋ ಬದಲಿಗೆ ಮಕ್ಕಳಿಗೆ ಏನು ದೇವರಿಂದ ಸಿಗ್ತದೆ, ಮಕ್ಕಳು ದೇವರಿಗಾಗಿ ಏನು ಮಾಡುತ್ತಾರೆ, ಅಥವಾ ನಾವು ಮಕ್ಕಳಿಗಾಗಿ ಏನು ಮಾಡುತ್ತೇವೆ ಎಂದು ಯೋಚಿಸುವುದು ತುಂಬ ಕಡಿಮೆ. ಮಕ್ಕಳು ದೇವರಾಗಲಿ ಪ್ರಾರ್ಥಿಸ್ತಿದ್ದಾರಾ, ದೇವರಿಗಾಗಿ ಮಕ್ಕಳು ಏನಾದರೂ ಮುಂದೆ ಹೋಗ್ತಾರಾ ಅದು ಗಮನಿಸೋದಿಲ್ಲ. ಅವನು ಕಲಿತಾನ, ಅವನು ಮುಂದೆ ಏನಾಗಬೇಕು, ಏನು ಹೋಗಬೇಕು ಅದರದ್ದೇ ಗಮನವಿಟ್ಟು ಪ್ರಾರ್ಥಿಸ್ತಾರೆ. ಅವ್ರು ಹನ್ನಳ ಹಾಗೆ ಮಾಡಲಿಲ್ಲ, ನನ್ನ ಮಗನನ್ನು ಕೊಟ್ಟರೆ ಅದನ್ನು ನಾನು ದೇವರ ಸೇವೆಗಾಗಿಯೇ ಕೊಡುತ್ತೇನೆ ಅಂತ ಪ್ರಾರ್ಥನೆ. ಪ್ರಿಯರೇ, ಈ ಒಂದು ಸಂದೇಶದಲ್ಲಿ, ಈ ಒಂದು ಕಾರ್ಯಕ್ರಮದಲ್ಲಿ, ಈ ಒಂದು ಅಂಶದಲ್ಲಿ ನಾವು ತಿಳಿದುಕೊಳ್ಳುವಂಥದ್ದು ಏನಂತ ಹೇಳಿದರೆ, ನಾವು ಕರ್ತನಿಗೋಸ್ಕರವಾಗಿ ಸಮರ್ಪಿಸುವರಾಗಿರಬೇಕು. ಅವಳ ಒಂದು ಡೆಡಿಕೇಶನ್ ಏನಂತ ಹೇಳಿದರೆ, ದೇವರೇ ನೀನು ನನಗೊಬ್ಬ ಮಗನನ್ನು ಕೊಡುವುದಾದರೆ ನಾನು ಅದನ್ನೇನು ಮಾಡ್ತೇನೆ, ಅವನು ಜೀವದಿಂದಿರುವ ತನಕ ನಿನ್ನವನಾಗಿಯೇ ಇರುವ ಹಾಗೆ ನಿನಗೆ ಪ್ರತಿಷ್ಠಿಸಿ ಕೊಡುವೆನು. 11ನೇ ವಾಕ್ಯದಲ್ಲಿ ಸಿ ಭಾಗದಲ್ಲಿ ಇದೆ ನೋಡಿ, ನಿನ್ನ ದಾಸಿಯ ದುಃಖವನ್ನು ಪರಾಮರಿಸು, ನನ್ನನ್ನು ತಿರಸ್ಕರಿಸದೆ ಕನಿಕರವಿಟ್ಟು ನನಗೊಬ್ಬ ಮಗನನ್ನು ಕೊಡಬೇಕು, ಅವನು ಜೀವದಿಂದಿರುವ ತನಕ ನಿನಗಾಗಿಯೇ ಇರುವ ಹಾಗೆ ನಿನಗೆ ಪ್ರತಿಷ್ಠಿಸಿ ಕೊಡುವೆನು ಅಂತೇಳಿ. ನೋಡಿ ಪ್ರಿಯರೇ, ಈ ಲೋಕದಲ್ಲಿ ನಾವು ಎಷ್ಟೇ ಸಂಪತ್ತು ಗಳಿಸ್ಬೋದು, ನಾವು ಎಷ್ಟೇ ದೊಡ್ಡವರಾಗಿರ್ಬೋದು, ನಾವೆಷ್ಟೇ ಶ್ರೀಮಂತರಾಗ್ಬೋದು, ಆದರೆ ಇದೆಲ್ಲವೂ ಕ್ಷಣಿಕ. ಅದಕ್ಕಾಗಿ ಸೊಲೊಮೋನನು ಒಂದು ಮಾತು ಹೇಳ್ತಾನೆ, ಪ್ರಸಂಗಿ 3ನೇ ಅಧ್ಯಾಯದಲ್ಲಿ, ಆಕಾಶದ ಕೆಳಗೆ ನಡೆಯುವಂಥ ಎಲ್ಲ ಕಾರ್ಯಕ್ಕೂ ಕ್ಲುಪ್ತ ಸಮಯ ಇದೆ ಅಲ್ಲ. ಇದು ಎಂತ ಅಳುವಂಥ ಸಮಯ, ನಗುವಂಥ ಸಮಯ, ಆ ಸಮಯ, ಈ ಸಮಯ. ಅದಕ್ಕಿಂತ ಮುಂಚೆ 1ನೇ ಅಧ್ಯಾಯದಲ್ಲಿ ಅವನು ಏನು ಹೇಳ್ತಾನೆ ಗೊತ್ತಾ, ವ್ಯರ್ಥವೇ ವ್ಯರ್ಥ, ಸಮಸ್ತವೂ ವ್ಯರ್ಥ. ನೋಡಿ, ಸೊಲೊಮೋನನ ಹಾಗೆ ನಾವು ಸತ್ಯವೇದದಲ್ಲಿ ನೋಡುವುದಾದರೆ ಸೊಲೊಮೋನನಾಗಿ ಶ್ರೀಮಂತನು ಯಾರೂ ಇಲ್ಲ. ಅಷ್ಟು ಶ್ರೀಮಂತನಾಗಿದ್ದನು, ಅಷ್ಟು ಒಳ್ಳೆ ವ್ಯಕ್ತಿಯಾಗಿದ್ದನು, ಆ ದೇವರಿಂದ ವಿಶೇಷ ಜ್ಞಾನ ಹೊಂದಿಕೊಂಡವನಾಗಿದ್ದನು, ಸೌಂದರ್ಯವಂತನಾಗಿದ್ದನು, ಎಲ್ಲ ಅವನಿಗಿತ್ತು, ಏನು ಇಲ್ಲ ಅಂತ ಇಲ್ಲ. ಅವನ ಲೈಫಲ್ಲಿ, ಅವನ ಜೀವನದಲ್ಲಿ, ಅವನ ಜೀವನ ಶೈಲಿಯಲ್ಲಿ ಸಹ ಅವನು ಅನುಭವಿಸದೇ ಇರುವಂಥ ಸುಖ ಯಾವುದೂ ಇಲ್ಲ. ಎಲ್ಲ ರೀತಿಯಲ್ಲಿ ಅವನು ಅನುಭವಿಸಿದ. ಮತ್ತು ಅವನೇನಂತ ಹೇಳ್ತಾನೆ ಗೊತ್ತಾ, ವ್ಯರ್ಥವೇ ವ್ಯರ್ಥ, ಸಮಸ್ತ ವ್ಯರ್ಥ. ನಾನು ಏನೆಲ್ಲ ಅನುಭವಿಸಿದೆ ಅದೆಲ್ಲ ವ್ಯರ್ಥ, ಎಲ್ಲ ವ್ಯರ್ಥ. ಪ್ರಿಯರೇ, ನಾವು ನೋಡ್ಬೋದು, ಅನೇಕ ಶ್ರೀಮಂತಿಕೆ, ಅನೇಕ ಒಂದು ಒಳ್ಳೆ ಕೆಲಸ, ಅಥವಾ ಒಂದು ಸ್ಥಾನ, ಮಾನ, ಗೌರವ, ಇದೆಲ್ಲ ಒಳ್ಳೆಯದು. ಆದರೆ ದೇವರ ಮುಂದೆ ಇದೆಲ್ಲ ಶೂನ್ಯ, ಎಲ್ಲ ಶೂನ್ಯ. ನಾನು ಎಷ್ಟೇ ಎತ್ತರವಾಗಿ ಬೆಳೆದಿದ್ರು, ನಾನು ಎಷ್ಟೇ ದೊಡ್ಡವನಾಗಿದ್ರು, ದೇವರಿಗಿಂತ ಮಿಗಿಲಾಗಿ ಇಲ್ಲ. ಮೊದಲು ದೇವರು. ಇವತ್ತು ಈ ಒಂದು ಸಂಚಿಕೆಯನ್ನು ನೋಡುತ್ತಿರುವಂಥ ಯಾರೇ ಆಗಲಿ ನಮ್ಮ ಜೀವನದಲ್ಲಿ ಮೊದಲು ಬರಬೇಕಾಗಿರುವಂಥ ವಿಷಯ, ಅಯ್ಯೋ ದೇವರೇ, ನೀ ನನಗೆ ಮಕ್ಕಳನ್ನು ಕೊಟ್ಟಿದ್ದೀಯಾ, ನನ್ನ ಮಕ್ಕಳು ನಿನ್ನ ಸೇವೆ ಮಾಡಲಿ,
ನಮ್ಗೆ ಯಾಕೆ ಬರಲ್ಲ ಸಿಸ್ಟರ್? ಅಂದರೆ ಈ ಒಂದು ಕಾಲದಲ್ಲಿ, ಈ ಒಂದು ಪರಿಸ್ಥಿತಿಯಲ್ಲಿ ತುಂಬ ಸಾರಿ ನಾನು ನೋಡಿದ್ದೇನೆ, ತುಂಬ ಕಡೆಯಲ್ಲಿ ನಾನು ನೋಡಿದ್ದೇನೆ, ಸೇವೆ ಮಾಡಿ ಏನು ಪ್ರಯೋಜನ ಅಂತ ಕೇಳುವವರು ತುಂಬ ಜನ ಇದ್ದಾರೆ. ಆದರೆ ಸೇವೆಗೆ ಯಾವತ್ತೂ ನಾವು ಅಡ್ಡಗೋಡೆ ಕಟ್ಟಬಾರ್ದು, ಅದು ನಮಗೆ ಒಳ್ಳೇದಲ್ಲ. ಸೇವೆ ಮಾಡ್ತಾರ, ಅವರಿಗೆ ಪ್ರೋತ್ಸಾಹ ಮಾಡಬೇಕು. ನಿಮ್ಮಿಂದ ಆಗೋದಾದ್ರೆ ಒಳ್ಳೆಯದನ್ನು ಮಾಡಿ, ನಿಮ್ಮಿಂದ ಆಗೋದಾದ್ರೆ ಪ್ರೋತ್ಸಾಹ ಮಾಡಿ, ನಿಮ್ಮಿಂದ ಆಗೋದಾದ್ರೆ ಏನು ಸಹಾಯ ಮಾಡಲಿಕ್ಕಿದೆ ಅದನ್ನು ಮಾಡಿ. ದಯವಿಟ್ಟು ಪ್ರೀತಿಯಿಂದ ನಿಮ್ಮಲ್ಲಿ ಕೇಳ್ಕೊಳ್ತೇನೆ, ಸೇವೆಗೆ ಯಾರು ಸಹ ಅಡ್ಡಗೋಡೆ ಮಾಡಬಾರ್ದು. ಯಾರು ಇರ್ಬೋದು ಅಲ್ವಾ ನೋಡಿ. ಈಗ ಎಂಥದ್ದು ಅಂತ ಈಗ ಅಲ್ಲ, ತುಂಬ ಜನ, ತುಂಬ ಅಂದರೆ ಆಲ್ಮೋಸ್ಟ್ 100ಕ್ಕೆ 85% ಇದ್ದಾರಲ್ಲ, ಅವ್ರು ಹೇಳುದು ಏನು ಗೊತ್ತಾ, ಸೇವೆಯಲ್ಲಿ ಏನು ಸಿಗ್ತದೆ, ಏನುಂಟು ಅಂತೇಳಿ ಸೇವೆ. ಹಾಗಿದ್ರೆ ಆ ಕಾಲದ 1ನೇ ಶತಮಾನದಲ್ಲಿ, ಅಂದರೆ ಆದಿ ಅಪೊಸ್ತಲರ ಕಾಲಘಟ್ಟದಲ್ಲಿ ನೀವು ನೋಡಿ, ಅವ್ರಿಗಿದ್ದದನ್ನೆಲ್ಲ ಮಾರಿ ಅವ್ರ ಶಿಷ್ಯರ ಪಾದಕ್ಕೆ ತಂದು, ಅಪೊಸ್ತಲರ ಪಾದಕ್ಕೆ ಕೊಟ್ಟು ಅವ್ರು ಹೇಳ್ತಾ ಇದನ್ನು ಸೇವೆಗೋಸ್ಕರ ಉಪಯೋಗಿಸಿ. ಪ್ರತಿಷ್ಠೆ ಎಲ್ಲಿ ಹೋಯ್ತು? ಸಮರ್ಪಣೆ ಎಲ್ಲಿ ಹೋಯ್ತು? ನೋಡಿ, ದೇವರಿಂದ ಆಶೀರ್ವಾದ ನಮಗೆ ಬೇಕು, ದೇವರಿಂದ ಹೊಳಿತು ನಮಗೆ ಬೇಕು, ದೇವರು ಕೊಡುವಂತ ಎಲ್ಲ ಸುಖ ಸೌಕರ್ಯದಲ್ಲಿ ನಾವು ಜೀವಿಸಬೇಕು. ಹಾಗಾದ್ರೆ ಇವತ್ತು ದೇವರಿಗೋಸ್ಕರ ನಾವೇನ್ ಮಾಡ್ತಾ ಇದ್ದೀವಿ? ದೇವರಿಗೋಸ್ಕರ ನಾವೇನ್ ಮಾಡ್ತಾ ಇದ್ದೀವಿ? ಎಲ್ಲಿದೆ ನಮಗೆ ಪ್ರತಿಷ್ಠೆ? ಹೇಳಿರ್ತೇವೆ, ದೊಡ್ಡದಾಗುವಾಗ ಮಗ ಒಳ್ಳೆ ಕಲ್ತಿದಾಗುವಾಗ ಅದನ್ನ ಮರ್ತಿ ಬಿಡ್ತೇವೆ. ನಮಗೆ ಕೆಲವೊಂದು ಸಮಸ್ಯೆಗಳು, ಕೆಲವೊಂದು ಸಾಲಗಳು, ಅಥವಾ ಇನ್ನು ಏನೋ ಒಂದು ರೀತಿಯ ಹೋರಾಟ ಬಂದ ಕೂಡಲೇ ನಮ್ಮ ಬಾಯಲ್ಲಿ ಬರುವಂತದ್ದು ಏನ್ ಗೊತ್ತಾ, ಸೇವೆಗೆ ಹೋಗ್ಬೇಡ, ಏನ್ ಬೇಕಾದ್ರೂ ಮಾಡು, ಒಬ್ರು ಸೇವೆ ಮಾತ್ರ ಮಾಡಬಾರ್ದು ಅಂತ. ಆ ರೀತಿಯಲ್ಲಿ ನಮ್ಮ ಜೀವನದಲ್ಲಿ ನಮ್ಮ ಬಾಯಲ್ಲಿ ಯಾವತ್ತೂ ಬರಬಾರ್ದು. ಅದು ಒಳ್ಳೇದಲ್ಲ. ಅದು ನಮಗೆ ಗೊತ್ತಿಲ್ಲದೆ ನಾವು ಶಾಪ ಹಾಕ್ತೇವೆ. ನಮಗೆ ಅದು ಗೊತ್ತಾಗುದಿಲ್ಲ. ನೋಡಿ, ಈ ಲೋಕದಲ್ಲಿ ಎಷ್ಟು ಉನ್ನತವಾದಂಥ ಕೆಲಸ ಇದ್ರು, ಎಷ್ಟೇ ದೊಡ್ಡ ದೊಡ್ಡ ಕೆಲಸ ಇದ್ರು, ಅದೆಲ್ಲ ಕರ್ತನ ಮುಂದೆ ಕಸ. ಅದಕ್ಕೋಸ್ಕರವಾಗಿ ಪೌಲ ಈ ಪ್ರಕಾರವಾಗಿ ಹೇಳ್ತಾನೆ, ಕ್ರಿಸ್ತನ ನಿಮಿತ್ತವಾಗಿ ನನಗೆ ಇರುವುದೆಲ್ಲ ಕಸ, ನನಗಿರುವಂಥದ್ದೆಲ್ಲ ಲಾಭವನ್ನು ನಷ್ಟವೆಂದೆಣಿಸ್ತೇನೆ ಅಲ್ಲ. ಆಗಿದ್ಮೇಲೆ ನಾವು ಇವತ್ತು ಬಹಳ ಗಂಭೀರವಾಗಿ ಯೋಚನೆ ಮಾಡಬೇಕು. ನನ್ನ ಜೀವನದಲ್ಲಿ ನಾನು ಯಾವುದಕ್ಕೋಸ್ಕರ ಬಹಳ ಪ್ರಾಮುಖ್ಯತೆ ಕೊಟ್ಟಿದ್ದೇನೆ, ನನ್ನ ಜೀವನದಲ್ಲಿ ಯಾವುದಕ್ಕೆ ಮೊದಲನೇ ಸ್ಥಾನ, ಆದ್ಯತೆ ಕೊಟ್ಟಿದ್ದೇನೆ ಅಂತೇಳಿ ನಮ್ಮನ್ನೇ ನಾವು ಪರೀಕ್ಷಿಸಿಕೊಳ್ಳುವವರಾಗಿರಬೇಕು. ಪ್ರಿಯರೇ, ಒಂದು ನಿಮಿಷ ನಾವು ಪ್ರಾರ್ಥಿಸುವ. ಪರಿಶುದ್ಧನಾದಂಥ ದೇವರೇ, ನಿಮಗೆ ಕೋಟಿ ಸ್ತೋತ್ರ ಸಲ್ಲಿಸುತ್ತೇನೆ. ಅಪ್ಪ, ಯಾರೆಲ್ಲ ಈ ಸಂಚಿಕೆಯನ್ನು, ಈ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಾ ಇದ್ದಾರೋ ಅವರೆಲ್ಲರನ್ನು ನೀನು ಆಶೀರ್ವದಿಸು. ಇನ್ನು ದೈವಿಕವಾದಂಥ ನಡೆಸುವಿಕೆ ಅವರ ಜೀವಿತದಲ್ಲಿ ಉಂಟಾಗಲಿ. ಅವರ ಮನ ಕಣ್ಣುಗಳು ತೆರೆಯಬೇಕಾಗಿ ನಾ ಬೇಡಿಕೊಳ್ಳುತ್ತೇನೆ ಸ್ವಾಮಿ. ವೇದನೆ, ದುಃಖ, ನೋವು ಕರ್ತನೆ ಇರುವುದಾದರೆ ಅವರಿಗೆ ಪರಿಪೂರ್ಣ ಬಿಡುಗಡೆಯನ್ನು ಕೊಟ್ಟು ನಡೆಸು. ನಿನ್ನನ್ನೇ ಎದುರು ನೋಡುವಂತೆ, ನಿನ್ನನ್ನೇ ಅವರು ನಿರೀಕ್ಷಿಸುವಂತೆ ನೀ ಸಹಾಯ ಮಾಡು. ಪ್ರಾರ್ಥನೆ ಕೇಳಿದ ದೇವರೇ ಸ್ತೋತ್ರ, ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್. ಪ್ರಿಯರೇ, ಇಲ್ಲಿಯವರೆಗೂ ನಮ್ಮ ಆಸರೆ ಟಿವಿಯನ್ನು ವೀಕ್ಷಿಸುತ್ತಾ ಬಂದಿದ್ದೀರಿ, ಅದಕ್ಕಾಗಿ ನಿಮ್ಮೆಲ್ಲರಿಗೂ ಸಹ ನಾನು ವಂದನೆ ಸಲ್ಲಿಸುತ್ತೇನೆ. ಇನ್ನು ಮುಂದಿನ ಸಂಚಿಕೆಯಲ್ಲಿ ನಾವು ನಿಮ್ಮ ಜೊತೆಯಲ್ಲಿ ಬರುವವರೆಗೂ ಈ ಒಂದು ಆಸರೆ ಟಿವಿಯನ್ನು ವೀಕ್ಷಿಸುತ್ತಾ ಇರಿ. ವಂದನೆಗಳು.